ಎಸಿಕೆ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಭಾಳ ಎಲೆ ನಾನ್ ವೆಜ್ ಊಟ ಸಿಕ್ಕಾಪಟ್ಟೆ ಐಟಮು ಬಾಸ್, ಎಲ್ಲನೂ ಅನ್ಲಿಮಿಟೆಡ್. ನನಗೆ ಅದು ಬಲ ಇಷ್ಟ ಆಗಂಥದ್ದು ಇಲ್ಲಿ ಬಂದಾಗ. ಹಂಗೆ ಇರಿ ಸರ್, ಹಂಗೆ ಇರಿ ಸರ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಆರ್ಪಿಸಿ ಲೇಔಟ್ ವಿಜಯನಗರ. ಸೊ 5ನೇ ಮೇನ್ ಅಂತೆ ಇಲ್ಲಿ ಎಸಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ, ಅದರಲ್ಲೂ ಬಾಳೆ ಎಲೆ ಊಟ ಸಿಗುವಂಥ ಜಾಗ. 279ಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ಎಲ್ಲವೂ ಅನ್ಲಿಮಿಟೆಡ್ ಆಗಿರುತ್ತೆ. ಮತ್ತೆ ಪಾರ್ಟಿ ಹಾಲ್ ಕೂಡ ಇದೆ. ಪಾರ್ಟಿ ಹಾಲು ಫ್ರೀ ಆಗಿ ಸಿಗುತ್ತೆ. ಥ್ಯಾಂಕ್ ಯು, ಸೂಪರ್ ಆಗಿದೆ ಅಂತೆ. ಪಾರ್ಟಿ ಹಾಲ್ ಫ್ರೀ ಹೇಗೆ ಅಂದ್ರೆ ನೀವು ಇಲ್ಲಿ ಕುಟ್ತಾ ಹೋಗ್ತಿರಲ್ಲ, ಸೊ ಹಾಗಾಗಿ ಪಾರ್ಟಿ ಹಾಲ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದೊಳ್ಳೆ ನಾನ್ ವೆಜ್ ಊಟನ ಟ್ರೈ ಮಾಡೋಣ. ಇವ್ರೇನೋ ಹೇಳ್ತಿದ್ರು, ಬನ್ನಿ ಬ್ರದರ್ ಹೇಳಿ ಏನು ಚೆನ್ನಾಗಿತ್ತು? ಚೆನ್ನಾಗಿತ್ತಾ? ಟ್ರೈ ಮಾಡಿದ್ದೀರಾ? ಓಕೆ, ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸಿಕೆ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಭಾಳ ಎಲೆ ನಾನ್ ವೆಜ್ ಊಟ ಸಿಕ್ಕಾಪಟ್ಟೆ ಐಟಮು ಬಾಸ್, ಎಲ್ಲನೂ ಅನ್ಲಿಮಿಟೆಡ್. ನನಗೆ ಅದು ಬಲ ಇಷ್ಟ ಆಗಂಥದ್ದು ಇಲ್ಲಿ ಬಂದಾಗ. ಸೊ ನಿಮ್ಗೆ ಏನೇನು ಬರುತ್ತೆ ಅಂದರೆ ತಂದೂರಿ ಚಿಕನ್, ಪೆಪ್ಪರ್ ಚಿಕನ್, ಗುಂಟೂರು ಚಿಕನ್, ಇದು ಚಿಲ್ಲಿ ಚಿಕನ್, ಓಹೋ ಬಿಸಿ ಬಿರಿಯಾನಿ, ಓಕೆ, ಬಿರಿಯಾನಿ, ಓಕೆ, ಚಿಕನ್ ಬಿರಿಯಾನಿ ಸಿಗುತ್ತೆ ನಿಮ್ಗೆ ಇಲ್ಲಿ ಅನ್ಲಿಮಿಟೆಡ್. ಬೇಯಿಸಿದ ಮೊಟ್ಟೆ, ಗ್ರೀನ್ ಚಟ್ನಿ ತಂದೂರಿಗೋಸ್ಕರ, ಮೊಸರು ಬಜ್ಜಿ ಬಿರಿಯಾನಿಗೋಸ್ಕರ, ಬಿಳಿ ಅನ್ನ, ರಸ ಹಾಗೂ ಬಿಳಿ ಅನ್ನ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಲಾಸ್ಟಲ್ಲಿ ಈರುಳ್ಳಿ ಹಾಗೂ ನಿಂಬೆ ಹಣ್ಣು, ಇಷ್ಟು ಅನ್ಲಿಮಿಟೆಡ್. ಇದರಲ್ಲಿ ಕಾಂಪ್ಲಿಮೆಂಟ್ರಿ ಅಂದರೆ ಮೊಟ್ಟೆ ಮತ್ತು ಐಸ್ ಕ್ರೀಮ್ ಲಾಸ್ಟಲ್ಲಿ ತೊಗೊಳ್ಳೋಣ. ಇಷ್ಟು ಐಟಮು ಸಿಗುತ್ತೆ. ಅಂದರೆ ಚಿಕನಲ್ಲಿ 4 ಥರ ಸ್ಟಾರ್ಟರ್ಸು, ಬಿರಿಯಾನಿ ಕೂಡ ಅನ್ಲಿಮಿಟೆಡು, ಅದರಲ್ಲಿ ಪೀಸು ಕೂಡ ಅನ್ಲಿಮಿಟೆಡು. ಅದಲ್ಲದೆ ಕೂಡ ನಿಮಗೆ ಬಿಳಿ ಅನ್ನ ಅಂದರೆ ವೈಟ್ ರೈಸು ಹಾಗೂ ರಸಮು ಕೂಡ ಸಿಗುತ್ತೆ. ಕಾಂಪ್ಲಿಮೆಂಟ್ರಿ ಆಗಿ ಮೊಟ್ಟೆ ಹಾಗೂ ಐಸ್ ಕ್ರೀಮ್ ಮಾತ್ರ. ಸೊ ಇವೆರಡು ಮಾತ್ರ ಕಾಂಪ್ಲಿಮೆಂಟ್ರಿ, ಅಂದರೆ 1 ಟೈಮ್ ಮಾತ್ರ ಕೊಡ್ತಾರೆ. ಇನ್ನು ಯಾವುದನ್ನ ನೀವು ಎಷ್ಟು ಸರಿ ಬೇಕಾದ್ರೂ ಹಾಕಿಸ್ಕೋಬೋದು. ಸೊ ಒಂದು ಕಡೆಯಿಂದ ಶುರು ಮಾಡೋಣ. ತಂದೂರು ಗುರು, ಯಾರು ತಂದೂರ್ನ ಅನ್ಲಿಮಿಟೆಡ್ ಆಗಿ ಕೊಡೋದೇ ಇಲ್ಲ, ಇವ್ರು ಕೊಡ್ತಾ ಇದ್ದಾರೆ. ತಂದೂರು ಎಲ್ಲೂ ಸಿಗೋದೇ ಇಲ್ಲ ಅನ್ಲಿಮಿಟೆಡ್ ಆಗಿ, ನಿಮ್ಗೆ ಇಲ್ಲಿ ಸಿಗ್ತಾ ಇದೆ, ಅದೇ ಖುಷಿ. ಸೊ ಅದಕ್ಕೆ ಚಟ್ನಿ ಕೊಟ್ಟಿರ್ತಾರೆ, ಪುದೀನ ಚಟ್ನಿ ಕೊಟ್ಟಿರ್ತಾರೆ, ಅದನ್ನು ಸೇರಿಸಿ ತಗೊಳ್ಳೋಣ. ಅಲ್ಟಿ, ಅತಿ ಹೆಚ್ಚಿನ ಖಾರ ಬರಲ್ಲ, ಲೈಟ್ ಖಾರ ಸಿಗುತ್ತೆ. ಮತ್ತು ಆ ಸ್ಮೋಕಿ ಫ್ಲೇವರು ಭಲೇ ಇಷ್ಟ ಆಗುತ್ತೆ. ಮತ್ತೇನೋ ಚಟ್ನಿ ಜೊತೆ ಸೇರಿಸ್ದಾಗಂತೂ ಕ್ಲಾಸು. ಏನಾರ ಪುದೀನ ಆ ಟೇಸ್ಟು ಕೂಡ ಸಿಕ್ಬಿಡುತ್ತಲ್ಲ, ಸೊ ಹಾಗಾಗಿ ನಿಮಗೆ ಅದು ತುಂಬಾ ಇಷ್ಟ ಆಗುತ್ತೆ. ತುಂಬ ಒಳ್ಳೆಯದು ಕೂಡ. ಆ್ಯಕ್ಚುಲಾಗಿ ಈ ಡೀಪ್ ಫ್ರೈ ಐಟಮ್ಗಳು ಅನ್ನೋದಕ್ಕಿಂತ ತಂದೂರು ತುಂಬ ಒಳ್ಳೆಯದು. ಈ ಜಿಮ್ಗೆ ಹೋಗೋರು, ಡಯಟ್ ಮಾಡೋರು ಆಲ್ಮೋಸ್ಟ್ ಎಲ್ಲ ತಂದೂರನ್ನೇ ಪ್ರಿಫರ್ ಮಾಡೋದು. ಸೊ ತಂದೂರು ತುಂಬಾ ಒಳ್ಳೆಯದು, ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇನ್ನು ಪೆಪ್ಪರ್ ಚಿಕನ್, ಗುರುವೆ ಸಾಕಾಗಿರೋ ಪೀಸು, ಮೆತ್ತಗೈತೆ. ಮಾತಾಡಂಗೆ ಇಲ್ಲ. ಪೆಪ್ಪರ್ ಚಿಕನ್ ಅಂದಿದ ತಕ್ಷಣ ಖಾರ ಇರುತ್ತೇನೋ ಅನ್ಕೋತೀವಿ, ಅಂಥ ಖಾರ ಬರಲ್ಲ, ಚೆನ್ನಾಗಿದೆ. ಐ ಥಿಂಕ್ ಸಾಸ್ ಎಲ್ಲ ಸ್ವಲ್ಪ ಬಳಸಿರ್ತಾರೆ ಅನ್ಸುತ್ತೆ. ಸೊ ಲೈಟಾಗಿ ಕೋಟಿಂಗ್ ಕೊಟ್ಟು ಮಾಡಿರ್ತಾರೆ, ಚೆನ್ನಾಗಿದೆ, ಟೇಸ್ಟು ಸೂಪರ್. ಇನ್ನು ಗುಂಟೂರು ಚಿಕನ್ನು ಸ್ವಲ್ಪ ಸೆಮಿ ಗ್ರೇವಿ ಥರ ಇದೆ, ತೊಗೊಂಬಿಡೋಣ. ಎಲ್ಲದರಲ್ಲೂ ಇಷ್ಟ ಆಗೋಂಥದ್ದು ಚಿಕನ್ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಇದರೊಂದು ಸ್ವಲ್ಪ ಗ್ರೇವಿ ಥರ ಇರುತ್ತೆ, ಗುಡ್ಸ್ ಥರ ಇರುತ್ತೆ, ಅದನ್ನು ರೈಸ್ ಜೊತೆ ಸೇರಿಸ್ಕೊಂಡು ತಿನ್ಬಿಡ್ಬೋದು. ಹೆಂಗೂ ವೈಟ್ ರೈಸ್ ಕೊಡ್ತಾರಲ್ಲ ಅದ್ರ ಜೊತೆ ತಿನ್ಬೋದು, ಚೆನ್ನಾಗಿದೆ. ಇನ್ನು ನನ್ನ ಗಮನ ಚಿಲ್ಲಿ ಚಿಕನ್ ಖಾರ ಇರುತ್ತಾ ಅಂತ ಭಯ. ಚಿಲ್ಲಿ ಚಿಕನ್ ಲೈಟ್ ಖಾರ ಇರುತ್ತೆ, ಜಾಸ್ತಿ ಬರಲ್ಲ. ಗುಂಟೂರು ಚಿಕನ್ ಅಂದಾಗ ನಿಮಗೆ ಕೆಂಪು ಮೆಣಸಿನಕಾಯಿಯ ಖಾರ ಸಿಕ್ಕಿದ್ರೆ, ನಿಮಗೆ ಚಿಲ್ಲಿ ಚಿಕನ್ನು ಹಸಿರು ಮೆಣಸಿನಕಾಯಿಯ ಖಾರ ನೀಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಚಿಕನ್ನು ಕೂಡ ಸೂಪರ್. ಈ ಥರ 4 ಸ್ಟಾರ್ಟರ್ಸ್ ಬರುತ್ತೆ, ಎಲ್ಲವೂ ಅನ್ಲಿಮಿಟೆಡು, ಬರ್ಸಿ. ಇನ್ನು ನೆಕ್ಸ್ಟು ಬಿರಿಯಾನಿನೂ ಅನ್ಲಿಮಿಟೆಡು. ಬಿರಿಯಾನಿಲಿರೋಂಥ ಪೀಸು ಕೂಡ ಅನ್ಲಿಮಿಟೆಡು. ನಿಮ್ಗೆ ಬಿರಿಯಾನಿ ಪೀಸ್ ಬೇಕು ಅಂದರೆ ಬಿರಿಯಾನಿ ಪೀಸ್ ತೊಗೊಳ್ಳಿ, ಅಥವಾ ಸೈಡ್ಸಲ್ಲಿ
4 ಸೈಡ್ಸ್ ಬರುತ್ತೆ. ಸೊ ಅದನ್ನು ಕೂಡ ನೀವು ಹಾಕ್ಸ್ಕೋಬೋದು. ಬಿರಿಯಾನಿ ತೊಗೊಂಬರೋಣ. ಸೊ ನಾಟಿ ಶೈಲಿ ಬಿರಿಯಾನಿ ಮಾಡ್ತಾರೆ. ಸೂಪರ್ ಬಾಸ್. ಬಿರಿಯಾನಿ ಚೆನ್ನಾಗೈತೆ. ಪಕ್ಕಾ ನಾಟಿ ಶೈಲಿ ಬಿರಿಯಾನಿ. ಆ ಲವಂಗದ ಘಾಟ್ ಆಗಿರ್ಬೋದು, ಚಕ್ಕೆ ಲವಂಗ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಬಳಸಿದ್ದಾರೆ. ಸೂಪರ್. ಮತ್ತು ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ. ನನಗದು ತುಂಬಾ ಇಷ್ಟ ಆಗಿದ್ದು. ಮತ್ತು ಲೈಕ್ ಅನ್ಲಿಮಿಟೆಡ್ ಅಂದಿದ ತಕ್ಷಣ ಏನೋ ಕಳಪೆ ಐಟಮ್ಗಳನ್ನೆಲ್ಲ ಹಾಕಿ ಮಾಡಿದ್ದಾರೆ ಅಂತ ಏನಿಲ್ಲ. ಎಲ್ಲ ಸ್ಟ್ಯಾಂಡರ್ಡ್ ಐಟಮ್ಗಳನ್ನ ಹಾಕಿ ಮಾಡಿರ್ತಾರಂತೆ. ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಕೂಡ ಈವನ್ ಸೈಡ್ಸು ಕೂಡ ಪ್ರತಿಯೊಂದು ಕೂಡ ಒಂದೊಂದು ಟೇಸ್ಟ್ನ ಕೊಡುತ್ತೆ. ಚೆನ್ನಾಗಿದೆ. ಇನ್ನು ವೈಟ್ ರೈಸು ಮತ್ತು ರಸಮ್ಮು ಇರುತ್ತೆ, ಅದು ಕೂಡ ಅನ್ಲಿಮಿಟೆಡು. ನಿಮ್ಗೆ ಬಿರಿಯಾನಿ ಅನ್ನೋದು ಸ್ವಲ್ಪ ಸಾಕು ಅನ್ನಿಸಿದ್ರೆ ನಿಮಗೆ ಬಿಳಿ ಅನ್ನ ಹಾಗೂ ರಸಮ್ ಇರುತ್ತೆ. ಲಾಸ್ಟಲ್ಲಿ ತಂಪಾಗಿರಲಿ ಅಂದ್ಬಿಟ್ಟು ಐಸ್ ಕ್ರೀಮ್ ಕೊಟ್ಟಿರ್ತಾರೆ. ಮೊಟ್ಟೆ ಇರುತ್ತೆ, ಮೊಟ್ಟೆನೂ ಕೂಡ ನೀವು ತೊಗೋಬೋದು. ಚೆನ್ನಾಗಿದೆ. ಅನ್ಲಿಮಿಟೆಡು. ಸೊ 279ಗೆ ನಿಮಗೆ ಬಾಳೆ ಎಲೆ ಊಟ, ಅನ್ಲಿಮಿಟೆಡ್ ಚಿಕನ್ನು. ಸೊ ಎಷ್ಟು ಬೇಕಾದ್ರೆ ಹಾಕೊಂಡು ಬಾರಿಸಿ. ದಯವಿಟ್ಟು ವೇಸ್ಟ್ ಮಾಡಬೇಡಿ, ಅದೊಂದೇ ನಾನು ಹೇಳೋದು. ಒಂದ್ಸತಿ ಹಾಕಿಸ್ಕೊಂಡ್ಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಯಿತೋ ಅದನ್ನು ಕೇಳಿ ಹಾಕಿಸ್ಕೊಳ್ಳಿ. ಬಟ್ ಎಲ್ಲನೂ ಒಟ್ಟಿಗೆ ಜಾಸ್ತಿ ಹಾಕ್ಸ್ಕೊಂಬಿಟ್ಟು ದಯವಿಟ್ಟು ಫುಡ್ಡನ್ನು ವೇಸ್ಟ್ ಮಾಡಬೇಡಿ, ಅದೊಂದೇ ನಾನು ಹೇಳೋದು. ಮತ್ತು ಇವ್ರದ್ದೇ ಪಾರ್ಟಿ ಹಾಲ್ ಇದೆ. ಪಾರ್ಟಿ ಹಾಲ್ ಫ್ರೀ ಅಂತೆ. ಕಂಪ್ಲೀಟಾಗಿ ಪಾರ್ಟಿ ಹಾಲ್ ಫ್ರೀ ಇರುತ್ತೆ. ಫುಡ್ಗೆ ಏನಿದೆ ಅದನ್ನು ಮಾತ್ರ ನೀವು ಪೇ ಮಾಡಬೇಕಾಗತ್ತೆ. ಇನ್ನು ಕಂಪ್ಲೀಟಾಗಿ ಪಾರ್ಟಿ ಹಾಲು ಫ್ರೀ ಇರುತ್ತೆ. ನೀವೇನಾದರೂ ವಿಜಯನಗರ ಈ ಕಡೆ ಇದ್ದಾಗ ಅನ್ಲಿಮಿಟೆಡು ಬಾಳೆ ಎಲೆ ಊಟ, ಅದರಲ್ಲೂ ನಾನ್ ವೆಜ್ ಊಟ ಟ್ರೈ ಮಾಡಬೇಕು ಅಂದರೆ ಈ ಪ್ಲೇಸು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಒಬ್ಬೊಬ್ಬರು ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇರ್ತಾರೆ. ಅವರೆಲ್ಲ ಒಂದೊಂದು ಪ್ಲೇಟ್ ಅಂತ ತೊಗೊಳ್ತಾ ಹೋದರೆ ಹನುಮಂತನ ಬಾಲ ಆಗ್ಬಿಡುತ್ತೆ ಬಿಲ್ಲು. ಸೊ ಇಲ್ಲಿ ಒಂದ್ಸತಿ ನೀವು ಪೇ ಮಾಡಿದ್ರೆ 279 ಯಾವುದು ನೆಸತಿ ಬೇಕಾದ್ರೆ ತೊಗೋಬೋದು, ತಲೆನೋವು ಇರಲ್ಲ. ಸೊ ಚೆನ್ನಾಗಿದೆ. ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಸೂಪರ್. ಮಸ್ಟ್ ಟ್ರೈ ಮಾಡಿ. ಬಿರಿಯಾನಿನೂ ಚೆನ್ನಾಗೈತೆ ಬಸ್, ಮಾತಾಡೋಂಗೆಲ್ಲ. ನನಗೇನೋ ಟೇಸ್ಟ್ ಭಲೇ ಇಷ್ಟ ಆಯಿತು. ಎಲ್ಲನೂ ಇಷ್ಟ ಆಯಿತು ನನಗಂತೂ.